ಕೃಷ್ಣಸ್ವಾಮಿಯವರು ಮಾಡಿರ್ತಕ್ಕಂಥದ್ದನ್ನು ನಾವು ನಡ್ಸ್ಕೊಂಡೋಗ್ಬೇಕು ಅಂತ ಬಂತು ಅಥವಾ ನಿಮಗೆ ಸ್ವ ಇಚ್ಛೆಯಿಂದ ಬಂತು? ಮುಂದಿನ ಜನ್ಮ ಅಂತ ಒಂದು ಇದೆ ಅಂತ ಅನ್ನೋದಕ್ಕೆ ಅದಕ್ಕೊಂಚೂರು ಪುಣ್ಯವನ್ನು ಸೇರಿಸೋಣಲ್ಲ. ಸಮಾಜಮುಖಿಯ ಕೆಲಸದ ಮಧ್ಯದಲ್ಲಿ ಸಂಸ್ಕಾರ ಅನ್ನೋದೊಂದಿರುತ್ತೆ. ಅಂದರೆ ಹಸಿದವರ ಕಷ್ಟವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನನಗೆ ಅರ್ಥ ಮಾಡಿಕೊಟ್ರು. ನನ್ನ ಒಂದು ಮಾತಿಗೆ ನನ್ನ ಬೆನ್ನೆಲುಬಾಗಿರುವಂತ ಮಗ ಸಿಕ್ಕಿದನಲ್ಲ, ಪ್ರತಿ ಮನೆಗಳಿಗೂ ಆ ಥರದ ಮಗ ಸಿಕ್ಲಿ ಅಂತ ಹೇಳಿ ಹಾರೈಸ್ತೀನಿ ನಾನು ಎಲ್ರಿಗೂ. ಕೆಲವು ಪ್ರಶಸ್ತಿಗಳು ಕೆಲವರನ್ನ ಹುಡ್ಕೊಂಡು ಬರುತ್ತೆ. ಆ ಸಾಲಿನಲ್ಲಿ ನೀವಿದ್ದೀರಿ. ಕೆಲವು ಪ್ರಶಸ್ತಿಗಳನ್ನ ಕೆಲವರು ಹುಡ್ಕೊಂಡು ಯಾವುದನ್ನು ಹುಡ್ಕೊಂಡು ಹೋಗ್ಬಾರ್ದು ಸರ್. ಅದಾಗಿದೆ, ಅದು ಬಂದಾಗ ಮಾತ್ರ ಅದಕ್ಕೆ ಬೆಲೆ ಅಂತ ನನ್ನ ಭಾವನೆ. ಅದು ಈ ಪ್ರಶಸ್ತಿಯನ್ನ ನೀವು ನಿರೀಕ್ಷೆ ಮಾಡಿದ್ರ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಪ್ರಶಸ್ತಿ ನಿರೀಕ್ಷೆನ ನಾವು ಖಂಡಿತ ಮಾಡಿರಲಿಲ್ಲ. ಯಾರನ್ನಾರು ಮರ್ತಿದ್ದೀನಿ ನಾನು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ ನಾನು ಅಂತ ಏನಾರು ಅನಿಸಿದ್ಯಾ? ಮರ್ತ್ಬಿಟ್ಟಿದ್ದೆ ನಾನು, ಹೇಳಬೇಕಾಗಿತ್ತು ಅಂತ ಅಂದರೆ? ನನ್ನ ಹಸ್ಬೆಂಡ್ ಮನಸ್ಸಿನಲ್ಲಿ ಏನಿತ್ತು ನನಗೆ ಅಂದರೆ ಅವ್ರಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಎಲ್ಲ ಪೂರ್ತಿ ಮಾಡಿದ್ದೀನಿ. ಇನ್ನೇನಾದ್ರು ಬಿಟ್ಟಿದ್ರೆ ಅವ್ರು ಯಾವ್ದಾದ್ರು ರೂಪದಲ್ಲಿ ನನಗೆ ಅದನ್ನ ಕನಸಲ್ಲಿ ಬಂದು ಜ್ಞಾಪಿಸಿ ನನಗೆ ಅದನ್ನ ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟು. ನಮಸ್ತೆ ವೀಕ್ಷಕರೇ, ನಾನು ಅರವಿಂದ್ ಸಾಗರ್. ಗ್ಯಾರಂಟಿ ನ್ಯೂಸಿನ ವಿಶೇಷ ಕಾರ್ಯಕ್ರಮ ಸಾಧಕಿ. ಈ ಸಾಧಕಿಯ ಕಾರ್ಯಕ್ರಮಕ್ಕೆ ತಮಗೆ, ನಮ್ಮ ವೀಕ್ಷಕರಿಗೆ, ನಮ್ಮ ಅತಿಥಿಗಳಿಗೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವ್ರು ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೃಷ್ಣಸ್ವಾಮಿಯವರು ಅಂತಂದರೆ ಭಾಳ ಹೆಸರು ಮಾಡಿರ್ತಕ್ಕಂಥವ್ರು. ಅದು ವಿಶೇಷವಾಗಿ ಕೊಳ್ಳೇಗಾಲದಲ್ಲಿ ಮನವನ್ನು ಗೆದ್ದಿರ್ತಕ್ಕಂಥವ್ರು. ಅವರಿರುವಾಗ ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ ಏನಿದೆ ಇಂದಿಗೂ ಸ್ಮರಣೀಯ. ಆದರೆ ಅವರಿಲ್ಲದೇ ಇದ್ದಾಗಲೂ ಕೂಡ ಆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವರು ಅವರ ಧರ್ಮಪತ್ನಿ ಪ್ರೇಮಲತಾ ಕೃಷ್ಣಸ್ವಾಮಿಯವರು. ಅವರ ಆ ಒಂದು ಸೇವೆಯನ್ನು ಗುರುತಿರ್ತಕ್ಕಂಥ ಘನ ಸರ್ಕಾರ ಅವರಿಗೆ ಅತ್ಯುತ್ತಮ ಮಹಿಳಾ ಸಾಧಕಿ ಅಂತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವತ್ತು ಕೊಟ್ಟಿದೆ. ಹಾಗಾಗಿ ಅವ್ರಿಗೆ ಸಂದಿರ್ತಕ್ಕಂಥ ಈ ಒಂದು ಪ್ರಶಸ್ತಿ ಏನಿದೆ, ಬಹುಶಃ ಇಡೀ ಚಾಮರಾಜನಗರ ಜಿಲ್ಲೆ ಆಗಲಿ, ಕೊಳ್ಳೇಗಾಲ ಆಗಲಿ, ಹನೂರು ಆಗಲಿ, ಆ ಜನರು, ಆ ಭಾಗ ಜನರು ತುಂಬ ಪ್ರೀತಿಯ ಹೃದಯದಿಂದ ಸ್ವೀಕರಿಸಿದ್ದಾರೆ. ಇದು ಅವರಿಗೇ ಸಂದಿರ್ತಕ್ಕಂಥ ಗೌರವ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ಸಾಧಕೀಯ ಈ ಕಾರ್ಯಕ್ರಮದಲ್ಲಿ ಪ್ರೇಮಲತಾ ಕೃಷ್ಣಸ್ವಾಮಿ ಅವರನ್ನು ಗ್ಯಾರಂಟಿ ನ್ಯೂಸಿನ ಪರವಾಗಿ, ವೀಕ್ಷಕರ ಪರವಾಗಿ ನಾನು ತುಂಬುರದಿಂದ ಸ್ವಾಗತಿಸ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ ಮೇಡಮ್ನವರೇ, ಗ್ಯಾರಂಟಿ ನ್ಯೂಸಿನ ಪರವಾಗಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ತಾವು ಈ ಸಮಾಜಮುಖಿ ಕಾರ್ಯಗಳು ಅಂತ ಬಂದಾಗ ಕೃಷ್ಣಸ್ವಾಮಿಯವರು ಮಾಡಿರ್ತಕ್ಕಂಥದ್ದನ್ನು ನಾವು ನಡ್ಸ್ಕೊಂಡೋಗ್ಬೇಕು ಅಂತ ಬಂತು ಅಥವಾ ನಿಮಗೆ ಸ್ವ ಇಚ್ಛೆಯಿಂದ ಬಂತು ಅಂತ ಗೊತ್ತಾಗಿಲ್ಲ? ಮೊದಲನೇದಾಗಿ ಅವರ ಒಂದು ಆಶೆನ ನಾವು ಪೂರೈಸಬೇಕು ಅನ್ನೋದು ಬಂತು. ಆಮೇಲೆ ಅದು ಆ ಒಂದು ದಾರಿಲಿ ಹೋಗ್ತಾ ಹೋಗ್ತಾ ನಮ್ಮಲ್ಲೇ ಅದು ಇನ್ನೂ ನಾವು ಜನಗಳ ಜೊತೆಲಿ ಮಿಂಗಲಾಗಿ ನಾವು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಹೋದರೆ ಜನ್ಮಾಂತರದ ಬಗ್ಗೆ ನಂಬಿಕೆ ಇಲ್ಲ. ಆದರೆ ಮುಂದಿನ ಜನ್ಮ ಅಂತ ಒಂದು ಇದೆ ಅಂತ ಅನ್ನೋದಕ್ಕೆ ಅದಕ್ಕೊಂಚೂರು ಪುಣ್ಯವನ್ನು ಸೇರಿಸೋಣಲ್ಲ ಅಂತ ಹೇಳಿ ಇದನ್ನು ಮಾಡಲಿಕ್ಕೆ ಬಹಳ ಮನಸ್ಸು ಸಂತೋಷ ಆಗ್ತಾ ಇದೆ. ಇದು ಆಮೇಲೆ ಅದನ್ನು ಗುರುತಿಸಿ ನನಗೆ ಸರ್ಕಾರ ಈ ಪ್ರಶಸ್ತಿಯನ್ನು ಕೊಟ್ಟದ್ದು ನನ್ನ ಜವಾಬ್ದಾರಿನ ಹೆಚ್ಚಿಸುತ್ತೆ. ನನ್ನ ಈ ಪ್ರಶಸ್ತಿಯನ್ನು ನಾನು ಮೊದಲು ನನ್ನ ಕೊಳ್ಳೇಗಾಲದ ಜನತೆಗೆ ಅರ್ಪಿಸ್ತಾ ಇದ್ದೀನಿ. ಎರಡನೇದಾಗಿ ಈ ಒಂದು ಹಾದಿಯನ್ನು ಹಾಕಿಕೊಟ್ಟಂಥ ನನ್ನ ಪತಿಯವರಾದ ಎಚ್ ಕೃಷ್ಣಸ್ವಾಮಿಯವರಿಗೆ ಇದನ್ನು ನಾನು ಅರ್ಪಣೆ ಮಾಡ್ತೀನಿ. ಮೂರನೇದಾಗಿ ಯಾಕಂತಂದರೆ ಈ ಪ್ರಶಸ್ತಿಗೆ ಸುಮಾರು ಜನ ಬಾಧ್ಯಸ್ಥರಿದ್ದಾರೆ. ಮೂರನೇದಾಗಿ ನನ್ನ ಬೆನ್ನೆಲುಬಾಗಿ ನಿಂತಿರುವ ನನ್ನ ಮಗನಿಗೂ ಹಾಗೂ ಅವನಿಗೆ ಸಹಕಾರ ಕೊಡುವಂಥ ಅವನ ಸ್ನೇಹಿತರಿಗೂ ಅರ್ಪಣೆಯನ್ನು ಮಾಡ್ತೀನಿ. ನಾಲ್ಕನೇದಾಗಿ ನನ್ನ ಭೀಮನಗರದ ಬಂಧುಗಳಿಗೆ, ಅವರಿಗೂ ನನ್ನ ಈ ಪ್ರಶಸ್ತಿಯನ್ನು ಅರ್ಪಣೆ ಮಾಡ್ತೀನಿ. ಹಾಗೂ ನನ್ನ ರೋಟ್ರಿ ಮಿಡ್ ಟೌನ್ ಮಕ್ಕಳು
ಮಿಡ್ ಟೌನ್ ಸದಸ್ಯರು ಹಾಗೂ ನನ್ನ ರೋಟ್ರಿ ಸದಸ್ಯರಿಗೂ ಅವರೆಲ್ಲರ ಸಹಕಾರದಿಂದ ಈ ಕೆಲಸಗಳನ್ನ ಮಾಡಲಿಕ್ಕೆ ನನಗೆ ಪ್ರೇರಣೆ ಆಗ್ತಾ ಇದೆ. ಅವರಿಗೂ ನನ್ನ ಈ ಪ್ರಶಸ್ತಿಯನ್ನು ಅರ್ಪಿಸ್ತೀನಿ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ ಅದನ್ನು. ಥ್ಯಾಂಕ್ ಯು ಅಮ್ಮ. ಈ ಸಮಾಜಮುಖಿಯ ಕೆಲಸ ಮಾಡುವಾಗ ಅನೇಕ ತೊಂದರೆ, ತಾಪತ್ರೆ, ಎಡವಟ್ಟುಗಳು, ಅದು ಇದು, ಒಬ್ಬರಿಗೆ ಮನಸ್ತಾಪ, ಒಬ್ಬರಿಗೆ ಸಂತೋಷ, ಒಬ್ಬರಿಗೆ ಸಮಾಧಾನ, ಅಸಮಾಧಾನ ಎಲ್ಲ ಆಗ್ತಾ ಇರುತ್ತೆ. ಆದರೆ ಈ ಇದರ ಮಧ್ಯದಲ್ಲಿ, ಸಮಾಜಮುಖಿಯ ಕೆಲಸದ ಮಧ್ಯದಲ್ಲಿ ಸಂಸ್ಕಾರ ಅನ್ನೋದೊಂದು ಇರುತ್ತೆ. ಆ ಸಂಸ್ಕಾರ ಅಂದರೆ ಅದನ್ನು ಹೆಂಗೆ ಅರ್ಥೈಸ್ತೀರಮ್ಮ ನೀವು? ನಿಜ ಹೇಳ್ಬೇಕಾದ್ರೆ ನಮಗೆ ಜೀವನ ಅನ್ನೋದು ಏನು ಅಂತಲೇ ಗೊತ್ತಿರಲಿಲ್ಲ. ನಾನು ಯಾವಾಗ ಅವ್ರನ್ನ ಮದುವೆ ಮಾಡ್ಕೊಂಡ್ನೋ ಆಗ ಅದು ಜೀವನದ ಪರಿಚಯವನ್ನು ಅವ್ರು ಮಾಡಿಕೊಟ್ರು. ಯಾಕಂದರೆ ಸಮಾಜಮುಖಿಯಾಗಿ ನಾವು ಹೇಗಿರಬೇಕು, ನಾವು ಅಂದರೆ ಹಸಿದವರ ಕಷ್ಟವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನನಗೆ ಅರ್ಥ ಮಾಡಿಕೊಟ್ರು. ನಿಜ ನೀವು ಹೇಳ್ದಂಗೆ ಬಹಳ ತೊಂದರೆಗಳಿರ್ತವೆ. ಯಾಕಂತಂದ್ರೆ ಹಣಕಾಸಿನ ತೊಂದರೆನೇ ನಮಗೆ ಮೊದಲನೇದಾಗಿ ಬರೋದು. ಆದರೆ ನಾನು ಹೇಳಿದ್ನಲ್ಲ, ನನ್ನ ಮಗನ ಸ್ನೇಹಿತರು ಅವನು ಒಂದು ಕೆಲಸ ಅಂತ ಅನ್ನೋಷ್ಟರೊಳಗೆ ಬಹಳ ಜನ ಕೈಗೂಡಿಸ್ತಾರೆ. ಯಾಕಂತಂದ್ರೆ ನನ್ಗೆ ಎಲ್ಲರೂ ಹೇಳ್ತಾ ಇದ್ರು, ಇವ್ರಿಗೆ ಒಂದು ಮಗ ಅಲ್ಲ, ಇವ್ರಿಗೆ ಸುಮಾರು ಜನ ಗಂಡು ಮಕ್ಳಿದ್ದಾರೆ ಅಂತ ಹೇಳೋರು. ಅಂದ್ರೆ ನನ್ನ ಮಗನ ಸ್ನೇಹಿತರೆಲ್ಲ ಮಕ್ಕಳೇನೆ, ಮಕ್ಕಳ ರೂಪದಲ್ಲಿ ನನ್ನ ಒಂದು ಏನಾದ್ರು ಒಂದು ಹೇಳಿದ ತಕ್ಷಣ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ನೀವು ಹೇಳೋಂಥ ವಿಚಾರಧಾರೆಗಳು ಅದು ಸಮಾಜಮುಖಿಯಾಗೇ ಇರುತ್ತೆ. ಹೌದು, ಸಮಾಜಮುಖಿಯಾಗಿ ಇರ್ತದೆ. ಏನೇ ಕಷ್ಟ ಬಂದರೂ ಅದು ನನಗೆ ಅನ್ಸದೇ ಇಲ್ಲ. ನಾವು ಯಾವ್ದಾರು ಒಂದು, ಈಗ ನೋಡಿ ನಾವು ನೇತ್ರ ನಿರಂತರ ಅಂತೇಳಿ ಸುಮ್ಮನೆ ಒಂದು ಶುರು ಮಾಡಿದ್ವಿ, ನೇತ್ರ ತಪಾಸಣೆನ ಮಾಡೋಣ ಅಂತ ಶುರು ಮಾಡಿದ್ವಿ. ಅದೀಗಾಗಲೇ 3 ವರ್ಷ ಆಗಿದೆ. ಅಂದರೆ ಪ್ರತಿ ತಿಂಗಳ ಭಾನುವಾರದಲ್ಲಿ 2ನೇ ಭಾನುವಾರ ನೇತ್ರ ನಿರಂತರ ಅಂತೇಳಿ ಸುಮ್ಮನೆ ಒಂದು ಟೈಟಲ್ನ ಕೊಟ್ಟಿವಿ. ಅದು ನಿರಂತರವಾಗಿ ನಡೀತಾನೆ ಇದೆ. ಅದು ಏನು ಖರ್ಚಾಗ್ತಾ ಇದೆ ಏನು ಎತ್ತ ಅಂತ ನಮ್ಗೆ ಅರ್ಥನೇ ಆಗಲ್ಲ. ಅದು ಆ ಬಿಲ್ಗಳು ಬಂದಾಗ ಅಯ್ಯೋ ಇಷ್ಟು ಬಂದಿದೆಯಲ್ಲ, ನಾವು ಈ ಕನ್ನಡಕಕ್ಕೆ ಕೊಡಬೇಕು, ನಾವು ಈ ಮೆಡಿಸಿನ್ಸಿಗೆ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿರ್ತೀವಿ. ಬಟ್ ಅದು ಹೇಗೆ ನಮಗೆ ಅದು ಹೇಗೆ ಎಂಡ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಂಥ ಸಂದರ್ಭಗಳಲ್ಲಿ ನಿಮ್ಮೆದುರಿಗೆ ಕೃಷ್ಣಸ್ವಾಮಿ ಅವ್ರು ಬರ್ತಾ ಇರ್ತಾರಲ್ಲ? ಖಂಡಿತ ಅವರ ಒಂದು ಪ್ರೇರಣೆನೇ ಇದಕ್ಕೆಲ್ಲ ಸಾಧ್ಯ ಅನ್ನಿಸ್ತಾ ಇದೆ ನಮಗೆ. ಈಗ ನೀವು ನಾನು ಸಂಗ್ರಹಣೆ ಮಾಡಿರ್ತಕ್ಕಂಥ ವಿಚಾರಧಾರೆಗಳಲ್ಲಿ ಆರೋಗ್ಯ ಮತ್ತು ಕ್ರೀಡೆ, ಸಾಮೂಹಿಕ ವಿವಾಹ, ಗ್ರಾಮೀಣ ಕಲೆ, ಮತ್ತೊಂದು ಮಗದು, ಎಲ್ಲದರಲ್ಲೂ ನಿಮ್ಮ ಗುರುತಿಸುವಿಕೆಯ ಕಾರ್ಯಕ್ರಮಗಳನ್ನು ಮಾಡಿದಿರಿ. ಯಾವ್ದಾದ್ರು ಬಿಟ್ಟಿದ್ದೀರಾ? ಇಲ್ಲ, ಅದು ಯೋಚನೆ ಏನಾದ್ರು ಒಂದು ಮಾಡೋಣ ಅನ್ನೋ ಯೋಚನೆ ಬರ್ತಾನೆ ಇರುತ್ತೆ. ಯಾಕಂದರೆ ಅವರಿದ್ದಾಗ್ಲೂ, ನನ್ನ ಹಸ್ಬೆಂಡ್ ಇದ್ದಾಗ್ಲೂ ಪ್ರತಿಯೊಂದನ್ನು ಹೇಗೆ ಅವ್ರಿಗೆ ಚಿಂತನೆ ಬರ್ತಿತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆರೋಗ್ಯದ್ದು ಹೇಳೋರು, ಮತ್ತು ಆಗ ಅವರು ಮಾಡಿದ್ದು ಏನಪ್ಪ ಅಂತಂದ್ರೆ ನನಗೆ ತಿಳಿದಂಗೆ ಆ ಸಾಮೂಹಿಕ ವಿವಾಹವನ್ನು ಮಾಡಿದ್ರು. ಅದನ್ನು ನಿಜವಾಗ್ಲೂ ಹೇಳಕ್ಕೆ ಹೋದ್ರೆ ಅದು ಮಠ ಮಾನ್ಯತೆಗಳಲ್ಲಿ ಮಾಡ್ತಾಯಿದ್ರು. ಅವರು ಅದನ್ನು ಶುರು ಮಾಡ್ತೀನಿ ಅಂತಂದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಸಾಮೂಹಿಕ ವಿವಾಹನ ನಮ್ಮ ಕೈಲಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಕ್ವಶನ್ ಮಾಡಿದೆ. ಯಾಕಂದರೆ ಅದು ನಾವು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದು. ಆಗ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನನಗೆ, ನೋಡು, ನಮ್ಮ ಜನಾಂಗದಲ್ಲಿ ಯಾರಿಗೂ ಆ ಬ್ಯಾಂಡ್ ಬಾರಿಸಿ ಮಾಡಿ ಒಂದು ಚೌಟ್ರಿನಲ್ಲಿ ಮದುವೆ, ಅಂದರೆ ಆಗಿನ ಕಾಲದಲ್ಲಿ ಆ ವಾಸವಿ ಮಹಲ್ನಲ್ಲಿ ಮದುವೆ ಮಾಡೋದು ಅಂತಂದರೆ ಭಾಳ ಗ್ರೇಟ್. ಅದು ಆ ಒಂದು ದುಡ್ಡನ್ನ ಕೊಟ್ಟು ಅಂತ ಇದರಲ್ಲಿ ನಾನು ಎಲ್ಲರನ್ನೂ ಸೇರಿಸಿ ನನ್ನಲ್ಲಿ ಮದುವೆ ಮಾಡಬೇಕು ಚೌಟ್ರಿನಲ್ಲಿ. ನಮ್ಮ ಜನಾಂಗ ಛತ್ರದಲ್ಲಿ ಮದುವೆ ಮಾಡಿದ್ರು ಅಂತ ಅನ್ನೋ ಒಂದು ಹೆಗ್ಗಳಿಕೆ ಬರಬೇಕು ಅಂತ. ಎಷ್ಟು ವರ್ಷದ ಹಿಂದೆ? ಸುಮಾರು ಒಂದು 30 ವರ್ಷದ ಹಿಂದೆ. ಆ 30 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಸಾಮೂಹಿಕ ವಿವಾಹದ ವಿಚಾರವನ್ನ ಮದುವೆ ಆದವರು ಇವತ್ತಿಗೂ ನೆನೆಸ್ತಾರೆ. ಅಂದ್ರೆ ಅವರ ಮಕ್ಕಳು ಮೊಮ್ಮಕ್ಕಳೇನೆ ನಮ್ಮ ಇಲ್ಲಿ ಕಾಲೇಜಲ್ಲಿ ಬಂದು ಓದ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಮ್ಗೆ ಕೃಷ್ಣ ಸ್ವಾಮಣ್ಣ ನೀವೆಲ್ಲ ಸೇರಿ ನಮಗೆ ಮದುವೆ ಮಾಡಿದ್ರಿ ನೋಡಿ, ನನ್ನ ಮಗ ಇಂಜಿನಿಯರ್ ಆಗಿದ್ದಾನೆ, ಅವನ ಮಗುನ್ ಕರ್ಕೊಂಬಂದು ನಾವಿಲ್ಲಿ ಸೇರಿಸಿದ್ದೀವಿ ಅಂತ ಹೇಳ್ತಾರೆ. ಆಗ ನಮ್ಗೆ ನಿಜವಾಗ್ಲೂ ನಮ್ಗೆ ಒಂಥರ ಸಾರ್ಥಕತೆ ಆಗ್ತದೆ. ಅಂದ್ರೆ ಆ ಕಾಲದಲ್ಲೇ ಅವ್ರು ಅದನ್ನ ಯೋಚನೆ ಮಾಡಿದಾಗ, ಈಗ ಎಲ್ಲಾ ನಮ್ಗೆ ಸಹಕಾರ ಕೊಡುವಂತ ಕಾಲದಲ್ಲಿ ನಾವ್ ಯಾಕೆ ಹೊಸದಾಗಿ ಮಾಡಬಾರ್ದು ಅನ್ನೋದೊಂದು. ಒಂದು ಸಾಧನೆಯ ಹಿಂದೆ ಸರ್ಕಾರ ಪ್ರಶಸ್ತಿ ಕೊಡದೇ ಇರಲಿ, ಇಂಥ ಕಾರ್ಯಕ್ರಮಗಳು ಕೂಡ ನಮಗೆ ಶಕ್ತಿದಾಯಕ, ಸ್ಫೂರ್ತಿದಾಯಕ ಅನ್ನೋದು ಅನುಮಾನನೇ ಇಲ್ಲ. ಖಂಡಿತ. ಯಾಕಂತಂದರೆ ಒಂದು ಪ್ರಾಬ್ಲಮ್ ತುಂಬ ಇರ್ತದೆ. ಆಗ ಈ ಕೋವಿಡ್ ಟೈಮಲ್ಲಿ ನಾನೊಂದು ಮಾತು ಹೇಳ್ತೀನಿ. ನಂದು ಕೋವಿಡ್, ಏಪ್ರಿಲ್ 16 ನಂದು ಬರ್ತ್ಡೇ. ಆಗೇನು ಮಾಡಿದ್ರು, ನನ್ನ ಮಕ್ಕಳೆಲ್ಲರೂ ಸೇರಿ ನನಗೆ ಒಂದು 3 ಲಕ್ಷದಷ್ಟು ದುಡ್ಡನ್ನ, ನೀವೇನಾದ್ರು ಒಂದು ಗೋಲ್ಡ್ ಏನಾದ್ರು ಮಾಡಿಸ್ಕೊಳ್ಳಿ, ಅಂದ್ರೆ ಈಗ ನಾವು ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ಗೋಲ್ಡ್ ಮಾಡಿಸ್ಕೊಳ್ಳಿ ಅಂತಂದು. ನನಗೆ ಆ ಕ್ಷಣ ನನಗೆ ಅನ್ನಿಸ್ತು,
ಗೋಲ್ಡ್ ಮಾಡಿಸ್ಕೊಂಡ್ರೆ ಸುಮ್ಮನೆ ನಾವು ಹಾಕೊಳ್ತೀವಿ, ಅಥವಾ ನಾವು ಅದನ್ನ ಒಂದ್ ಕಡೆ ಇಟ್ಟರೆ ಇಡ್ತೀವಿ. ಅಂದ್ರೆ ನನ್ಗೆ ಆಗ ಅದನ್ನ FD ಮಾಡಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಐಡಿಯಾ ಬರಲಿಲ್ಲ. ಹಾ. ನಾನು ನನ್ನ ಮಗ ಕೂತ್ಕೊಂಡು ಏನು ಮಾಡ್ದ, ಅಪ್ಪ ಇದು ಏನು ಮಾಡೋದು ಈಗ ದುಡ್ಡನ್ನ ಅಂತಂದೆ. ಅಮ್ಮ ಒಂದು ಕೆಲಸ ಮಾಡೋಣ, ನಾವು ಕೋವಿಡ್ ಕಿಟ್ಟು ಈಗ ತುಂಬ ಕಿಟ್ಟು ಅವಶ್ಯಕತೆ ಇದೆ. ಅವಶ್ಯಕತೆ ಇದೆ, ನಾವು ಇದನ್ನ ಹಂಚೋಣ. ಅಲ್ಲಿವರೆಗೂ ನಾವೇನು ಮಾಡ್ತಿದ್ವಿ, ಅಡಿಗೆ ಮಾಡಿ ಎಲ್ಲ ಆಫೀಸ್ಗಳಿಗೆ ಮತ್ತೆ ಸ್ಟೇಷನ್ಗಳಿಗೆಲ್ಲ ಊಟನ ಕಳಿಸ್ತಾ ಇದ್ವಿ. ಒಂದು ದಿನಕ್ಕೆ ಒಂದು 600ರಿಂದ 700 ಜನಕ್ಕೆ ಊಟಗಳನ್ನ ಹಂಚಿಸ್ತಾ ಇದ್ವಿ. ಆಗ ಈ ಕೋವಿಡ್ ಕಿಟ್ನ ಕೊಟ್ಬಿಡೋಣಮ್ಮ ಅಂತಂದ. ಹಂಗಂತಂದಾಗ ಸರಿಯಪ್ಪ ಅದನ್ನ ಮಾಡೋಣ ಅಂತೇಳಿ ಆಗ ಅದನ್ನ ನಾವು ಕೋವಿಡ್ ಕಿಟ್ಗಳನ್ನ ಹಂಚಿದ್ವಿ. ಅಂದ್ರೆ ಆ ಒಂದು ಸಂತೋಷ ನೀವು ಅದು ಒಂದು ಹಾರ ತೆಗೆದು ಹಾಕೊಂಡಿದ್ರು ಬರಲ್ಲ. ಯಾಕಂತಂದ್ರೆ ಆ ಜನಗಳ ಒಂದು ಆ ಸಂತೋಷ ಅಷ್ಟು ಬೆಲೆ ಕಟ್ಟಕ್ಕಾಗಲ್ಲ. ಹೌದು. ಆ ಕಿಟ್ ಕೊಟ್ಟಾಗ ಆಮೇಲೆ ಆ ಕಿಟ್ಟಲ್ಲೂ ಬೇರೆಯವ್ರು ಏನ್ ಮಾಡ್ತಾರೆ, ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬೇರೆಯವರೆಲ್ಲ ಕಡಿಮೆ ದರ್ಜೆದು ಏನೋ ಕೊಡ್ಬೇಕಲ್ಲ ಅಂತ ಕೊಡ್ತಾರೆ. ಆದ್ರೆ ನನ್ನ ಮಗ ಏನ್ ಮಾಡಿದ, ಒಂದೊಂದು ಕಿಟ್ಟನ್ನು ಬಿಚ್ಚಿಸಿ ಅದು ಒಳ್ಳೆ ಉತ್ಕೃಷ್ಟವಾಗಿರ್ಬೇಕು ಆ ವಸ್ತು, ಅದು ಕಡಿಮೆ ಬೆಲೆದು ಇರಬಾರ್ದು ಅಂತ ಹೇಳಿ ಪ್ರತಿಯೊಂದನ್ನು ನೋಡ್ ಮಾಡದ. ಅದಕ್ಕೆ ಒಂಥರ ಹೆಮ್ಮೆ ಅನ್ಸುತ್ತೆ ನನಗೆ. ನನ್ನ ಒಂದು ಮಾತಿಗೆ ನನ್ನ ಬೆನ್ನೆಲುಬಾಗಿರುವಂತ ಮಗ ಸಿಕ್ಕಿದನಲ್ಲ. ಪ್ರತಿ ಮನೆಗಳಿಗೂ ಆ ಥರದೊಬ್ಬ ಮಗ ಸಿಕ್ಲಿ ಅಂತ ಹೇಳಿ ತಾಯಿ ಹೃದಯದಿಂದ ಆಶೀರ್ವಾದ ಹಾರೈಸ್ತೀನಿ ನಾನು ಎಲ್ರಿಗೂ. ಖಂಡಿತ. ಇವತ್ತು ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಮನೆಯವ್ರದ್ದು, ನಿಮ್ಮದು, ಮಗಂದು ಎಲ್ಲ ಇದೆ. ಶಿಕ್ಷಣ ಕ್ಷೇತ್ರದ ಗುಣಮಟ್ಟ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಸಿತಾ ಇದೆ ಅಂತ ಏನಾದ್ರು ಅನ್ಸುತ್ತಾ ಸ್ವಲ್ಪ? ಇಲ್ಲ, ಖಂಡಿತ ಇಲ್ಲ. ನಮ್ಮದು ಏರ್ತಾ ಇದೆ, ಏರುಮುಖವಾಗಿ ಏರ್ತಾ ಇದೆ. ಯಾಕಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮದು ಹೋದ ವರ್ಷ ನಮ್ಮ ತಾಲೂಕಿನಲ್ಲೇ, ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲೇ 2 ಕಾಲೇಜಿಗೆ 100% ರಿಸಲ್ಟ್ ಬಂದಿರೋದು. ಅದರಲ್ಲಿ ಒಂದು ನಮ್ಮದು, ಒಂದು ಕಾಮಗೆರೆ ಮಾರ್ಗರೆಟ್ ಸ್ಕೂಲ್ದು. ಅದರಲ್ಲೂ ವಿಶೇಷತೆ ಏನಂತಂದರೆ ನಮ್ಮದ್ರಲ್ಲಿ ಯಾವುದೂ 3rd ಕ್ಲಾಸ್ ಇಲ್ಲ. 1st ಕ್ಲಾಸ್ 2nd ಕ್ಲಾಸಲ್ಲೇ 100% ಮಕ್ಕಳು ಪಾಸ್ ಮಾಡಿದ್ದಾರೆ. ಅದರಿಂದ ನಾವು ತಕ್ಕ ಮಟ್ಟಿಗೆ ಅಂತಂದರೆ ಬೇರೆ ಖಾಸಗಿ ಕಾಲೇಜು ಸ್ಕೂಲ್ಗಳು ಏನು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಿದ್ವೋ ಅದಕ್ಕಿಂತ 1% ನಾವು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಅಂತ ಮನಸ್ತೃಪ್ತಿ ಇದೆ ನನಗೆ. ಈಗ ಇಂತಹ ಕೆಲಸಗಳಿಗೆ ನಿಮಗೆ ಮಗ, ಮನೆಯವರು ಸ್ಫೂರ್ತಿದಾಯಕರಾಗಿದ್ದಾರೆ. ಹೌದು. ಇನ್ನೂ ಯಾರು ಇದ್ದಾರಾ? ಖಂಡಿತ. ನನ್ನ ಕುಟುಂಬ ವರ್ಗ ನನಗೆ ಅದರ ಬಹಳ ಸಪೋರ್ಟ್ ಮಾಡ್ತಾ ಇದೆ. ನನ್ನ ಕುಟುಂಬನೇ ನನಗೆ ಅದರಲ್ಲಿ ಸಪೋರ್ಟ್ ಮಾಡುತ್ತೆ. ಈಗ ಎಲ್ಲದರಲ್ಲೂ ಹಣಕಾಸಿನ ಪ್ರಾಬ್ಲಮ್ ಬಂದಾಗ, ನನ್ನ ಮುಖ ಏನಾದ್ರು ಸ್ವಲ್ಪ ಸಪ್ಪೆ ಆದಾಗ ನಾವೇನಾದ್ರು ಮಾಡ್ಬೋದಾ ಅಂತ ಕೇಳ್ತಾರೆ ಹೊರತು ಯಾಕೆ ನೀವು ಹೀಗೆ ಮಾಡ್ತಿದ್ದೀರಾ ಅಂತ ಇದುವರೆಗೂ ಯಾರು ಕೇಳಿಲ್ಲ. ಯಾವ ಪ್ರಶ್ನೆನೇ ಇಲ್ಲ. ಇಲ್ಲ. ಅದೇ ಕುಟುಂಬದಲ್ಲಿ ಒಮ್ಮನಸ್ಸಿನಿಂದ ಮಾಡ್ತಾ ಇದ್ದಾರೆ. ಅದು ನಿಜ. ಅದು ವಿವಿಧ ಕ್ಷೇತ್ರಗಳೆಲ್ಲ ಕೆಲಸ ಮಾಡಿರ್ತಕ್ಕಂಥ ಗುರುತಿರ್ತೀರಿ, ಸನ್ಮಾನ ಮಾಡಿರ್ತೀರಿ. ಹಾಗೆಯೇ ಇವತ್ತು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಈ ಗೌರವ ಸಿಕ್ಕಿರೋ ಬಗ್ಗೆ ಅಂದರೆ ನಿಮಗೆ ಬಂದಾಗ, ನನಗೊಂದು ಪ್ರಶಸ್ತಿ ಸಿಕ್ತು ಅಂತಂದಾಗ ಆ ಕ್ಷಣಕ್ಕೆ ನಿಮ್ಗೆ ಅನಿಸಿದ್ದೇನು ನಿಮ್ಮ ಮನಸ್ಸಲ್ಲಿ? ನಿಮ್ಮ ಮನಸ್ಸಿನ ಅಂತರಾಳ ಏನು ಹೇಳ್ತಾರೆ? ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು ಅಂಥೇಳಿ, ಇನ್ನೂ ನನಗೆ ಇನ್ಯಾವುದಾದ್ರು ಕ್ಷೇತ್ರದಲ್ಲಿ ಬಿಟ್ಟಿದ್ದೀನ, ಅದನ್ನು ಮಾಡಬೇಕಾ ಅಂತನ್ನೋ ಒಂದು ಆಲೋಚನೆಯನ್ನು ಕೊಡಿಸ್ತು ನನಗೆ. ಇದು ನಿಜವಾಗ್ಲೂ ನನಗೆ ಇದು ಜವಾಬ್ದಾರಿ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ಹಾಗೆ ಅನಿಸ್ತಿದೆ. HK ಟ್ರಸ್ಟ್ನ ಸಂಸ್ಥಾಪಕರಾಗಿದ್ದೀರಲ್ಲ, ಕೊಳ್ಳೇಗಾಲದಲ್ಲಿ ಅದೇನು ವಿಚೇತನ ಸಮೂಹ ವಿಶ್ವಚೇತನ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ. ಎಷ್ಟು ವರ್ಷಗಳಿಂದ ಇದೆ ಅದು? ಇದು ನೇಮ್ ಚೇಂಜ್, ಇದು 35 ವರ್ಷದಿಂದ ಸಂಸ್ಥೆ ಇದೆ. ಆದರೆ ನಾವು ಹೆಸರು ಬದಲಾಯಿಸಿ ನಾವೀಗ ಒಂದು 20 ವರ್ಷ ಆಯಿತು. 20 ವರ್ಷ ಆಯಿತು. ಆ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಬೇಕು ಅನ್ನೋ ಮೂಲ ಉದ್ದೇಶ ಏನಾಗಿತ್ತು? ಅದು ಯಾತಕ್ಕೆ? ಮೂಲ ಉದ್ದೇಶ ಏನಂತಂದರೆ, ನಮ್ಮ ಕೊಳ್ಳೇಗಾಲ ಆಗ ತುಂಬ ಹಿಂದುಳಿದಿತ್ತು, ಗ್ರಾಮೀಣ ಪ್ರದೇಶ ಆಗಿತ್ತು. ಬೆಟ್ಟದಿಂದನೂ ಮಕ್ಕಳು ಬಂದು ಇಲ್ಲಿ ಓದಬೇಕಾಗಿತ್ತು. ಹಾಸ್ಟೆಲ್ ವ್ಯವಸ್ಥೆಗಳಿರಲಿಲ್ಲ. ಒಂದೇ ಹಾಸ್ಟೆಲ್ ಇರ್ತಿತ್ತು. ಆಗ ಅಲ್ಲಿ ಜಾತಿ ಭೇದ ಇಲ್ಲದೆ ಗ್ರಾಮೀಣ ಪ್ರದೇಶದಿಂದ ಬಂದು ಓದಂಥ ಮಕ್ಕಳಿಗೆ ಒಂದು ವಿದ್ಯಾಸಂಸ್ಥೆ ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಶಿಕ್ಷಣ ಸಿಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಮ್ಮ ಮನೆಯವರು ಆ ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಅಂದರೆ ಆಗ ಬಹಳ ಒಂದು 3000ದಷ್ಟು ಮಕ್ಕಳಿದ್ರು. ಅಂದರೆ ಕನ್ನಡ ಮೀಡಿಯಂ ಇತ್ತು. ಮಕ್ಕಳಿಗೆ ಏನಪ್ಪ ಅಂತಂದ್ರೆ ನಾವು ವಿದ್ಯಾಭ್ಯಾಸ ಕೊಡಬೇಕು, ಆ ಮಕ್ಕಳು ಬೆಳಿಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಇದ್ದದ್ದು. ಇವತ್ತಿಗೂ ನಮಗೆ ಆ ಸಂಸ್ಥೆಯಿಂದ ನಮಗೆ ವ್ಯಾಪಾರ ಮನೋಭಾವನೆ ಖಂಡಿತ ಇಲ್ಲ. ನಮ್ದು ಏನಪ್ಪ ಅಂತಂದ್ರೆ ಆ ಸಂಸ್ಥೆ ಹಾಗೆ ಉಳಿಬೇಕು, ಒಳ್ಳೆ ವಿದ್ಯೆಯನ್ನು ಕೊಡಬೇಕು ಅನ್ನೋದಷ್ಟೇ. ಈಗ ಸುಮಾರು ಕಾಲೇಜ್ಗಳಾಗಿದೆ, ಕಾಂಪಿಟೇಷನ್ ಇದೆ. ಅದಕ್ಕೋಸ್ಕರ ನಾವು ತಕ್ಕ ಮಟ್ಟಿಗೆ ಬೇರೆಯವ್ರನ್ನ ಕಾಂಪಿಟಿವ್ ಮಾಡಬೇಕು ಅನ್ನೋದ್ರಿಂದ ನಾವು ವಿದ್ಯಾಸಂಸ್ಥೆಯಲ್ಲಿ ಇಂಗ್ಲೀಷ್ ಮೀಡಿಯಮು ಎಲ್ಲ ಮಾಡಿ ನಾವು ಮಾಡ್ತಾ ಇದ್ದೀವಿ. ಅಂದರೆ
ಇವತ್ತು ಹೇಗಾಗಿದೆ ಅಂದರೆ ಕೊಳ್ಳೇಗಾಲದಲ್ಲಿ ಯಾವುದೇ ಸಂಸ್ಥೆ ತಗೊಳ್ಳೋ ಫೀಸ್ಗಿನ ನಮ್ಮಲ್ಲಿ ತುಂಬ ಕಡಿಮೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ನಾವು ಪತ್ರಕರ್ತರ ಮಕ್ಕಳಿಗೆ ಫ್ರೀ ಅಡ್ಮಿಷನ್ನ ಮಾಡ್ತಿದ್ದೀವಿ. ಇನ್ನೊಂದು ಕೋವಿಡ್ನಲ್ಲಿ ಪ್ರಶ್ನೆ ಇದು ಬಂದಂಥ ಮಕ್ಕಳಿಗೆ ನಾವು ಫ್ರೀ ಅಡ್ಮಿಷನ್ನು. ಇವತ್ತು ನೋಡಿ ಬೆಟ್ಟದಲ್ಲಿ ಕಾಡಂಚಿನ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ, ಅವರಿಗೆ ಫೀಸ್ನೇ ತಗೊಳ್ಳದೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ತೀವಿ. ಅಂದರೆ ಯಾವ ರೀತಿಯಲ್ಲಿ ನೀವು ಫ್ರೀ ಅಡ್ಮಿಷನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಿ? ಫ್ರೀ ಅಡ್ಮಿಷನ್ ಅಂತಂದರೆ ಈಗ ನಾವು ಬೇರೆ ಮಕ್ಕಳಲ್ಲಿ ಸಾಮಾನ್ಯವಾದಂಥ ಫೀಸ್ನ ತಗೋತೀವಿ. ನಮ್ಮಲ್ಲಿ ಇವತ್ತಿಗೂ ಒಂದು 20ರಿಂದ 22 ಮಕ್ಕಳು ನಮ್ಮಲ್ಲಿ ಫ್ರೀ ಅಡ್ಮಿಷನ್ ಇದೆ. ಅದನ್ನು ನಾವೇನು ಮಾಡ್ತೀವಿ, ಕೊಡುಗೈ ದಾನಿಗಳಿರ್ತಾರೆ ಕೆಲವರು, ಅವರ ಹೆಸರು ನಮ್ಮಂದ್ರೆ ಹೇಳಬೇಡಿ ಅಂತ ಹೇಳ್ತಾರೆ. ಅವ್ರ ಹತ್ರ ಏನು ಮಾಡ್ತೀವಿ, ಒಂದು ಸ್ವಲ್ಪ ಆ ಮಕ್ಕಳಿಗೆ ಯೂನಿಫಾರ್ಮ್ಗೆ ಮತ್ತು ಬುಕ್ಸ್ಗಳಿಗೆ ಮತ್ತು ಇದು ನೀಟ್ದು ಸ್ಟಡಿ ಮೆಟೀರಿಯಲ್ಸ್ಗಳಿಗೆ ಅಂತೇಳಿ ಅವ್ರ ಹತ್ರ ಒಂದು ಸ್ವಲ್ಪ ಇಸಿ ಆ ಮಕ್ಕಳಿಗೆ ನಾವು ಫೀಸ್ ಇಲ್ಲದೆ ವಿದ್ಯಾಭ್ಯಾಸವನ್ನು, ಸರಿಸಮಾನವಾದಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಅವರು ಕೊಡುಗೈ ದಾನಿಗಳಾಗಿದ್ದಾರೆ ಅಲ್ಲಿ? ಎಲ್ಲ ವಿಷಯದಲ್ಲೂ ಕೊಡ್ತಾರೆ. ಹಾಂ. ನಿಮ್ಮ ಮಗ ಮಹಾನಂದ್ ಅವರು, ಅವರು ಪ್ರಸ್ತುತ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು. ಅವರ ಪ್ರೋತ್ಸಾಹ ಹೆಂಗಿದೆ ಈಗ? ಅವರಿಲ್ಲ ಅಂತಂದರೆ ನಾನು ಯಾವ ಕೆಲಸ ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಯಾಕಂತಂದರೆ ಅವ್ರ ತಂದೆ ಏನು ನುಡಿತಿದ್ರೋ ಅದನ್ನು ನಡೆಸ್ತಾ ಇದ್ದಾರೆ ಅವರು. ಓಕೆ. ಸಾಮಾನ್ಯವಾಗಿ ಕೊರೋನಾ ನಂತರದಲ್ಲೂ ಕೂಡ ಆಸ್ಪತ್ರೆ ಆಗ್ಬೋದು, ಒಂದು ಬಡ ಕುಟುಂಬ ಆಗ್ಬೋದು, ಬಡ ಮಕ್ಕಳಾಗ್ಬೋದು, ಹಸಿವನ್ನು ನೀಗಿಸಬಲ್ಲಂತಹ ಮನಸ್ಸಿರ್ತಕ್ಕಂಥವರು ಸಮಾಜದಲ್ಲಿ ಭಾಳ ಕಡಿಮೆ ಇರ್ತಾರೆ. ಆದರೂ ಕೊಡಬೇಕೋ ಬೇಡೋ ಅಂತ ಮನಸ್ಥಿತಿಯಲ್ಲಿ ಇರ್ತಾರೆ. ನಿಮ್ಮ ದೃಷ್ಟಿಯಲ್ಲಿ ಕೆಲವು ಮಕ್ಕಳಿಗಾಗಲಿ, ಆಸ್ಪತ್ರೆಯ ಒಳ ರೋಗಿಗಳಿಗಾಗಲಿ ಪೌಷ್ಟಿಕಾಹಾರಾಂಶವನ್ನು ನೀಡಿರ್ತಕ್ಕಂಥದ್ದು ಕೇಳಿದ್ದೀನಿ. ಕೊಡಬೇಕು. ಯಾಕಂತಂದರೆ ಈಗ ಇದ್ದವರೆಲ್ಲ ಕೊಡಬೇಕು ಅಂತ ಮನಸ್ಸೇ ಬರಲ್ವಲ್ಲ. ನಿಜವಾಗ್ಲೂ ಇವತ್ತು ಹಸಿವಿಲ್ಲ ಸರ್, ನಿಜ ಹೇಳೋಕೋದ್ರೆ. ಅಂದರೆ ಹಿಂದೆ ಒಂದು 30 ವರ್ಷದಲ್ಲಿ ಇದ್ದಷ್ಟು ಹಸಿವು ಇವತ್ತಿಂದಿಲ್ಲ. ಯಾಕೆ? ಅಂದರೆ ಈಗ ಸ್ವಲ್ಪ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಮತ್ತು ಸರ್ಕಾರಗಳು ನಮಗೆ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ. ಹಿಂದೆ ನಮಗೆ ಊಟಕ್ಕೆ ಕಷ್ಟ ಆಗ್ತಾ ಇತ್ತು. ಸರ್ಕಾರದವರು ಸಾಕಷ್ಟು ಸವಲತ್ತು ಕೊಡ್ತಿದ್ದಾರೆ, ಹಸುವು ಆ ಮಟ್ಟಕ್ಕಿಲ್ಲ. ಇಲ್ಲ, ಆದರೆ ಒಂದಿಷ್ಟು ಸೋಮಾರಿಗಳಾಗಿದ್ದಾರೆ ಅಂತ ಅನ್ಸಲ್ವಾ? ಇದೆ ಸರ್, ಸೋಮಾರಿಗಳಾಗಿದ್ದಾರೆ. ಆದ್ರೂ ಇವತ್ತಿನ ದಿನ ನಮ್ಮ ಲೈಫ್ ಸ್ಟೈಲ್ ಬೇರೆ ಇದೆ, ಇವತ್ತಿನ ಮಕ್ಕಳ ಲೈಫ್ ಸ್ಟೈಲೇ ಬೇರೆ ಇದೆ. ಅಂದರೂ ನಾವು ಮಾಡಬೇಕಾದ್ರೆ ನಾವು ಮಾಡಬೇಕು. ಅವ್ರಿಗೆ ಅದನ್ನ ಈಗ ನಾವು ಮಾಡ್ತಾ ಇದ್ದೀವಿ ಅಂತಂದಾಗ ಅವ್ರಿಗೂ ಮುಂದೆ ಅದು ಆ ಒಂದು ಗುಣ ಬರುತ್ತಾ ಅಂತ ಅನ್ನೋ ಒಂದು ಭಾವನೆಯಿಂದ ನಾವು ಮಾಡ್ತಾ ಇರಬೇಕು ಅನ್ಸುತ್ತೆ. ಈ ಪ್ರಶಸ್ತಿಯನ್ನ ನೀವು ನಿರೀಕ್ಷೆ ಮಾಡಿದ್ರ? ಖಂಡಿತ ಇಲ್ಲ. ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗಬೇಕು. ಪ್ರಶಸ್ತಿ ನಿರೀಕ್ಷೆನ ನಾವು ಖಂಡಿತ ಮಾಡಿರಲಿಲ್ಲ. ಅದು ಬರುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ನನಗೆ ಗೊತ್ತಾಗಿದ್ದೆ, ನನಗೆ ಮೊನ್ನೆ 5 ಗಂಟೆನಲ್ಲಿ ನನಗೆ ಹಿಂಗೆ ನಿಮ್ಮ ಇದನ್ನು ಹಾಕಿದ್ದಾರೆ ಅಂತೇಳಿ ಮೂರ್ತಿ ಮುಡುಗುಂಡ ಅವರು ಫೋನ್ ಮಾಡಿ ನಂಗೆ ಕಂಗ್ರ್ಯಾಚುಲೇಷನ್ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಆಮೇಲೆ ನನ್ನ ಮಗನ ನನಗೆ ಅಮ್ಮ ಕಂಗ್ರ್ಯಾಚುಲೇಷನ್ ಅಂತಂದಾಗ ಏನಕ್ಕೆ ಅಂತ ಕೇಳಿದೆ ನಾನು. ಆಗ ಹಿಂಗೆ ಪ್ರಶಸ್ತಿ ಬಂದಿದೆ ಅಂತಂದರು. ಪ್ರಶಸ್ತಿ ಬಂದಿದೆ ಅಂತಂದ ತಕ್ಷಣ ನಾನು ಫಸ್ಟ್ ನೆನೆಸ್ಕೊಂಡಿದ್ದು ನಮ್ಮ ಮನೆಯವ್ರನ್ನ. ಯಾಕಂದ್ರೆ ನನಗೆ ಈ ಹಾದಿಯನ್ನು ಹಾಕಿ ಕೊಟ್ಟು ಈ ಪ್ರಶಸ್ತಿಗೆ ಬಾಜಳನಾಗಿ ಮಾಡಿದ್ರಲ್ಲ ಅಂಥೇಳಿ ಅವ್ರನ್ನ ನೆನೆಸ್ದೆ. ಆಮೇಲೆ ಮಗನಿಗೆ ಥ್ಯಾಂಕ್ಸ್ ಹೇಳಿದೆ, ನಿನ್ನ ಸಹಕಾರ ಇಲ್ಲ ಅಂತಂದರೆ ನಾನೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲಪ್ಪ ಅಂತೇಳಿ. ಯಾಕಂತಂದರೆ ವಯಸ್ಸಾಯಿತು, ನೀವು ಮನೇಲಿ ಕೂರಿ, ನಾವು ತಂದು ಕೊಡ್ತೀವಿ, ನೀವು ಕೂರಿ ಅಂತ ನಮ್ಮ ಮಕ್ಕಳೇ ಜಾಸ್ತಿ ಇದ್ದಾರೆ ಈಗಿನ ಕಾಲದಲ್ಲಿ. ಆದರೆ ನಿಮ್ಮ ಚಿಂತನೆ ಏನು, ನೀವೇನು ಮಾಡ್ತೀರಾ, ನಿಮಗೆ ನಾನು ಸಪೋರ್ಟ್ ಆಗಿರ್ತೀನಿ. ಯಾಕೆ ಅವರು ಕುಟುಂಬಸ್ಥರೇನೆ, ಆದರೂ ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ಅನ್ನೋದು ಬಹಳ ಹೆಮ್ಮೆ ಅನಿಸುತ್ತೆ. ನಿಮ್ಮ ಮಗವರಿಗೆ ಒಂದು ಅವಾರ್ಡ್ ಕೊಟ್ಬಿಡಿ ನೀವೇ. ಖಂಡಿತ, ತಾಯಿಗೆ ತಕ್ಕ ಮಗ. ನನ್ನ ಮನಸ್ಸಿನಲ್ಲಿ ಅದು ಯಾವಾಗಲೂ ಇದೆ. ಅದು ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಇದೆಯಲ್ಲ, ತಾಯಿಗೆ ತಕ್ಕ ಮಗ. ಖಂಡಿತ. ಅದು ಕೆಲವು ಪ್ರಶಸ್ತಿಗಳು ಕೆಲವರನ್ನ ಹುಡ್ಕೊಂಡು ಬರುತ್ತೆ. ಆ ಸಾಲಿನಲ್ಲಿ ನೀವಿದ್ದೀರಿ. ಕೆಲವು ಪ್ರಶಸ್ತಿಗಳನ್ನ ಕೆಲವರು ಹುಡ್ಕೊಂಡು ಹೋಗ್ತಾರೆ. ಯಾವುದನ್ನು ಹುಡ್ಕೊಂಡು ಹೋಗಬಾರ್ದು ಸರ್. ಅದಾಗಿದೆ, ಅದು ಬಂದಾಗ ಮಾತ್ರ ಅದಕ್ಕೆ ಬೆಲೆ ಅಂತ ನನ್ನ ಭಾವನೆ. ಅದು ಅಲ್ವಾ? ಕೆಲವು ಪ್ರಶಸ್ತಿಗಳನ್ನು ನೀಡುವಾಗ ಸರ್ಕಾರನೋ ಮತ್ತೊಬ್ಬರು ಖಾಸಗಿಯವರು ಯಾರೇ ಆದರೂ ಕೂಡ ಒಂದು ಮಾನದಂಡ ಅಂತ ಇರುತ್ತೆ. ಪಾಪ ಮಾನ ಇರೋರಿಗೆ ದಂಡ ಹಾಕಿಬಿಡ್ತಾರೆ, ಕೊಡೋದೇ ಇಲ್ಲ. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ ಸರ್. ಯಾಕಂತಂದರೆ ಎಲ್ಲರೂ ಸಮಾನರು ಅನ್ನೋ ಭಾವನೆಯಲ್ಲಿ ಇರ್ಬೇಕು ನಾವು, ಅಲ್ವಾ? ಓಕೆ, ಈಗ ಎಲ್ಲ ಕ್ಷೇತ್ರ ಆಯಿತು, ಕ್ರೀಡೆಯಲ್ಲೂ ಇದ್ದೀರಿ ನೀವು.
ಅಲ್ಲೂ ಒಂದು ಏನಾಗಬೇಕು ಮಾಡೋಣ ಅಂತ ನೀವು ಯಾವಾಗ ಅದು ಗೊತ್ತಿಲ್ಲ ನನಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರಿಕೆಟ್ ಹೌದು sir. ಅವ್ರನ್ನ ಸಿಂಕ್ಲೇರ್ ಇವತ್ತು ಅದು ನಮ್ಮಲ್ಲಿ ನಡೀತಾನೆ ಇದೆ. ಈಗ ಶಿಬಿರ ಏನೋ ಏರ್ಪಾಟ್ ಮಾಡಿರಂತಲ್ಲ. ಶಿಬಿರ ಮಾಡಿ ಚಿಕ್ಕ ಮಕ್ಕಳನ್ನ ನಾವು ಇಲ್ಲಿ ಟ್ರೈನ್ ಅಪ್ ಮಾಡಿ ಹ್ಮ್ ಅವ್ರನ್ನ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಹ್ಮ್ ಇವತ್ತಿಗೂ ನಮ್ಮ ಕ್ರಿಕೆಟ್ ಇದು ಅಕಾಡೆಮಿ ನಡೀತಾನೆ ಇದೆ. ಅದರಿಂದ ಅಂಡರ್ 16 ಅಂಡರ್ 19 ಆಡಿರ್ತಕ್ಕಂಥವ್ರು ಇದಾರಲ್ಲ. ಇದ್ದಾರೆ ಸರ್, ಇದ್ದಾರೆ. ಈಗ ಸದ್ಯಕ್ಕೆ ಒಂದು 10 ವರ್ಷದ ಮೇಲ್ಪಟ್ಟ ಮಕ್ಕಳು ಆಡ್ತಾ ಇದ್ದಾರೆ. ಅದು ನನಗೆ ಅನ್ಸುತ್ತೆ ನೀವು ಕೊಳ್ಳೇಗಾಲ ಹನೂರು ಬಿಟ್ಟು ಇಡೀ ಚಾಮರಾಜನಗರನ ಆಕ್ರಮಿಸ್ಕೊಂಡು ಏನೋ ಒಂದು ಮಾಡಬೇಕು ಈ ಜಿಲ್ಲೆಗೆ ಅಂತ ಪಣ ತೊಟ್ಟಂಗೆ ಕಾಣಿಸುತ್ತಲ್ಲ. ಇಲ್ಲ ಸರ್, ನಮ್ಮಲ್ಲಿ ಆಗುವಂತ ಮಾಡೋಣ ಅಷ್ಟೇ. ಶಕ್ತಿ ಬರ್ತಾನೆ ಇದ್ರೆ ಶಕ್ತಿ ಬರ್ತಾ ಇದ್ರೆ ಮಾಡ್ತಾ ಇರ್ತೀರಿ. ಅದಕ್ಕೆ ಕೇಳಿದೆ. ಈಗ ಈ ಸಂದರ್ಭದಲ್ಲಿ ನೀವು ಯಾರನ್ನಾರು ಮರ್ತಿದ್ದೀನಿ ನಾನು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ ನಾನು ಅಂತ ಏನಾರು ಅನಿಸಿದ್ಯಾ? ಮರ್ತ್ಬಿಟ್ಟಿದ್ದೆ ನಾನು ಹೇಳಬೇಕಾಗಿತ್ತು ಅಂತ ಅಂದರೆ? ಇಲ್ಲ ಸರ್, ನಾನು ನಿಮಗೆ ಮೊದಲೇ ಹೇಳಿಬಿಟ್ಟೆ. ಯಾಕಂತಂದ್ರೆ ನಾನು ಇವರೆಲ್ಲರಿಗೂ ನಾನು ಅಭಾರಿ. ಇವರೆಲ್ಲರ ಸಹಕಾರದಿಂದ ನಾನು ಇವತ್ತಿನ ದಿನ ನನ್ನ ಕಾರ್ಯ ನಡೀತಾ ಇದೆ ಅಂತಂದರೆ ಇವರೆಲ್ಲರ ಸಹಕಾರ ನನಗೆ ಬಹಳ ಸಿಕ್ಕಿದೆ. ನಾನು ಹೇಳಬೇಕು ಅಂತ, ನಾನು ನೆನೆಸ್ಬೇಕು ಅಂತಂದರೆ, ನಾನು ಒಂದು ಸಾರಿ ಕೇಳಬೇಕು ಅಂತಂದರೆ, ನನ್ನ ಹಸ್ಬೆಂಡ್ ಮನಸ್ಸಿನಲ್ಲಿ ಏನಿತ್ತು ನನಗೆ ಅಂದರೆ ಅವ್ರಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಎಲ್ಲ ಪೂರ್ತಿ ಮಾಡಿದ್ದೀನಿ. ಇನ್ನೇನಾದ್ರು ಬಿಟ್ಟಿದ್ರೆ ಅವ್ರು ಯಾವ್ದಾದ್ರು ರೂಪದಲ್ಲಿ ನನಗೆ ಅದನ್ನ ಜ್ಞಾಪಿಸಿ ನನಗೆ ಅದನ್ನ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಅವರೊಬ್ಬರಿಗೆ ನಾನು ಸಾರಿ ಕೇಳಲಿಕ್ಕೂ ಥ್ಯಾಂಕ್ಸ್ ಹೇಳಲಿಕ್ಕೂ ನಾನು ತಯಾರಿದ್ದೀನಿ. ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ನೀವು ತಗೊಂಡಿರ್ತಕ್ಕಂಥ ಒಂದು ಸಾಧಕೀಯ ಪ್ರಶಸ್ತಿಯನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ರಿ. ನಮ್ಮ ಕನ್ನಡಿಗರಿಗೆ ನೀವೇನು ಹೇಳ್ಬೋದು? ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ನೆಲೆಯಾಗಿ ನಿಲ್ಲಬೇಕು. ಯಾಕಂತಂದರೆ ನಮ್ಮ ಕನ್ನಡ ನಾಡು ಎಲ್ಲರನ್ನ ಸ್ವೀಕರಿಸ್ತಾ ಇದೆ. ಈಗ ನಾವು ಬೇರೆ ಕಡೆ ಹೋದಾಗ ನಮಗೆ ಒಂದು ಅಕ್ಷರಗಳು ಆಯಾ ಭಾಷೆನಲ್ಲೇ ಕಾಣಿಸ್ತವೆ. ಆದರೆ ನಮ್ಮ ಕನ್ನಡ ನಾಡಿನಲ್ಲಿ ಏನು ಹೇಳ್ತಾರೆ ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಎಲ್ಲವನ್ನೂ ಕನ್ನಡ ತಾಯಿ ಭುವನೇಶ್ವರಿ ತಾಯಿ ಸ್ವೀಕರಿಸ್ತಾ ಇದ್ದಾಳೆ. ಕೊಡ್ತಾ ಇರೋ ನೋವನ್ನು ಸ್ವೀಕರಿಸಿದ್ದಾಳೆ. ಸಂತೋಷನೂ ವ್ಯಕ್ತಪಡಿಸ್ತಿದ್ದಾರೆ. ಆದರೂ ಅಲ್ಲಲ್ಲಿ ಕನ್ನಡಕ್ಕೆ ಅಗೌರವ ಮತ್ತೊಂದು ನಡೀತಾ ಖಂಡಿತ ನಡಿಬಾರ್ದು ಸರ್. ಯಾಕಂತಂದ್ರೆ ನಾವು ಕನ್ನಡ ನಾಡಲ್ಲಿ ಜನಿಸಿದ್ದೀವಿ, ನಾವಿಲ್ಲೇ ಕಾವೇರಿ ನೀರನ್ನ ಕುಡಿದು ಬೆಳೆದಿದ್ದೀವಿ. ಅದರಿಂದ ನಾವು ಕನ್ನಡಕ್ಕೆ ಬೆಲೆ ಕೊಡಲೇಬೇಕು. ಕನ್ನಡ ಅಂತ ಬಂದಾಗ ನಾವು ಹೋರಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಥ್ಯಾಂಕ್ ಯು ಅಮ್ಮ. ಇಷ್ಟೊತ್ತು ತಾವು ನಮ್ಮ ಗ್ಯಾರಂಟಿ ನ್ಯೂಸಿನ ಈ ವೇದಿಕೆಯಲ್ಲಿ ಸಾಧಕಿಯಾಗಿ ನಿಮ್ಮ ಪ್ರೀತಿಯ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಗ್ಯಾರಂಟಿ ನ್ಯೂಸಿನ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಕನ್ನಡ ನಾಡಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಕೊಳ್ಳೇಗಾಲ ಆಗಲಿ, ಹನೂರಾಗಲಿ, ಚಾಮರಾಜನಗರ ಜಿಲ್ಲೆ ಆಗಲಿ, ಕೃಷ್ಣಮೂರ್ತಿಯವರ ಹೆಸರನ್ನು ಮತ್ತಷ್ಟು ನೆನಪಿಟ್ಟುಕೊಳ್ಳುವಂತೆ, ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ಸ್ಮರಣೆ ಮಾಡುವಂತೆ ತಾಯಿ ಮತ್ತು ಮಗ ಪ್ರೇಮಲತಾ ಮತ್ತು ಮಹಾನಂದ ಅವರು ಆನಂದದಾಯಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗ್ತಾ ಇರಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.